ಮಾಚಿದೇವರ ಜಯಂತ್ಯೋತ್ಸವಕ್ಕೆ ಎಲ್ರಿಗೂ ಕೂಡ ಶುಭಾಶಯವನ್ನು ಹೇಳ್ತಾ, ಏನು ಅನುಭವ ಮಂಟಪದಲ್ಲಿ ಬಸವಣ್ಣವರ ಒಂದು ಅನುಭವ ಮಂಟಪದಲ್ಲಿ ಎಲ್ಲ ಸಮಾಜದವ್ರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಮಾದಾರಕ್ಕೆ ಚೆನ್ನಯ್ಯ, ಕಕ್ಕಯ್ಯ ಮತ್ತು ಮಾಚಿದೇವರು ಎಲ್ಲ ಅಕ್ಕಮಹಾದೇವಿಯವರ ಒಂದು ಸಮಕ್ಷಮದಲ್ಲಿ ಎಲ್ಲ ಸಮಾಜನೂ ಕೂಡ ಒಟ್ಟಿಗಿರಬೇಕು ಅಂತಕ್ಕಂಥ ಆಲೋಚನೆ ಅಂದೇ ಬಸವಣ್ಣವ್ರು ಇಟ್ಕೊಂಡಂಥದ್ದು ಇವತ್ತು ನಮಗೆ ಈ ದಿನಗಳಲ್ಲಿ ಖಂಡಿತ ಅದು ಅವತ್ತೇ ಆಲೋಚನೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಬಸವಣ್ಣವರು ಅಂತಕ್ಕಂಥದ್ದನ್ನ ನಾವೆಲ್ಲ ಸ್ಮರಿಸ್ಕೊಂಡು ಇವತ್ತು ಎಲ್ಲ ಜಾತಿಯವ್ರನ್ನೂ ಕೂಡ ನಾವು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು. ಎಲ್ಲ ಸಮಾಜನೂ ಕೂಡ ಇದ್ರೇ ಇವತ್ತು ಒಂದು ಉತ್ತಮವಾದ ಸಮಾಜ ಬೆಳೀಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾವೆಲ್ಲ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಜಾತ್ಯತೀತವಾಗಿ ಮನಸ್ಸುಗಳನ್ನ ಒಂದು ಮಾಡ್ತಕ್ಕಂಥದ್ದು ಕೆಲಸ ಈ ಕಾಲದಲ್ಲಿ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಮುಕ್ತ ಮನಸ್ಸಿಂದ ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ಚಿಕ್ಕನಾಯಕನಹಳ್ಳಿನಲ್ಲಿ ಒಂದು ವಿಶೇಷವಾಗಿ ಈ ಜಯಂತಿಗಳನ್ನ ಆಚರಿಸ್ಲಿಕ್ಕೆ ಹೊರಟಿದ್ದೇವೆ. ಏನು 32 ಜಯಂತಿಗಳು ವರ್ಷದಲ್ಲಿ ಬರ್ತವೆ. ಈಗ ಸರ್ಕಾರ ಮಾಡಿರ್ತಕ್ಕಂಥವ್ರಲ್ಲಿ ಎಲ್ಲ ಜಯಂತಿನೂ ಒಗ್ಗೂಡಿಸಿ ನವೆಂಬರ್ 26ನೇ ತಾರೀಕು ಸಂವಿಧಾನ ದಿನಾಚರಣೆ ದಿನ ಎಲ್ಲ ಜಯಂತಿನೂ ಕೂಡ ಒಟ್ಟಿಗೆ ಮಾಡೋದು. ಅವತ್ತು ಯಾರು ಮುಖ್ಯಮಂತ್ರಿಗಳು ಇರ್ತಾರೆ ಆ ವರ್ಷ ಅವ್ರನ್ನ ಕರೆಯೋದು, ಈ ಥರ ಎಲ್ಲ ಸ್ವಾಮೀಜಿಗಳು ಕರೆದು ಮಾಡಬೇಕು ಅಂತಕ್ಕಂಥ ಬೈಕನ್ನು ಇಟ್ಕೊಂಡಿದ್ದೇವೆ. ಯಾಕೆಂದರೆ ಜಾತಿಗೆ ಇವತ್ತು ನಾವು ಅವ್ರನ್ನ ಸೀಮಿತ ಮಾಡ್ತಾ ಇದ್ದೀವಿ, ಅದು ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ. ಒಂದೇ ಜಾತಿಗೆ ಸೀಮಿತ ಆಗಬಹುದು, ಮಾಚಿದೇವರು ಬರೀ ಮಡಿವಾಳರಿಗೆ ಸೀಮಿತ ಆಗಬಾರ್ದು. ಅವರೆಲ್ಲ ಅವತ್ತು ನಮ್ಮನ್ನು ಒಟ್ಟಾಗಿ ತಗೊಂಡೋಗೋದಂಥವ್ರು ಅವ್ರನ್ನ ರಾಷ್ಟ್ರೀಯ ಸಮಾಜದ ನಾಯಕರನ್ನಾಗಿ ನಾವು ಗುರುತಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ಜಯಂತಿಗಳನ್ನ ಒಟ್ಟಿಗೆ ಮಾಡೋವಂಥ ಕೆಲಸ ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡ್ತಾ ಇದ್ವಿ. ಅದನ್ನು ಯಶಸ್ವಿ ಆದರೆ ಇಡೀ ರಾಜ್ಯದಲ್ಲಿ ಆ ಥರ ಮಾಡ್ತಕ್ಕಂಥದ್ದಾದರೆ ಜಾತ್ಯತೀತವಾಗಿ ಎಲ್ಲರೂ ಕೂಡ ಮನಸ್ಸುಗಳನ್ನ ಒಂದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೀವಿ. ಖಂಡಿತ ಇವತ್ತು ನಾವೆಲ್ಲರೂ ಕೂಡ ಬಸವಣ್ಣವರ ಅನುಯಾಯಿಗಳು. ಇವತ್ತು ನಾವೆಲ್ಲ ಜನಾಂಗನೂ ಕೂಡ ಒಟ್ಟಿಗೆ ಹೋಗುವಂಥ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಅದ್ರ ಪರವಾಗಿರ್ತೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ.